ಎಲ್ಲ ಮಾತುಗಳು ಭಗವಂತನ ಸ್ತೋತ್ರಗಳು. ಯಾಕೆಂದರೆ ಒಂದಿಲ್ಲ ಒಂದು ವ್ಯಕ್ತಿಯನ್ನ ಅಥವಾ ಅವನ ಕ್ರಿಯೆ ಇಲ್ಲ ಅವನ ಗುಣ, ಯಾವುದೋ ಒಂದು ವಸ್ತು, ಏನನ್ನಾದರೂ ನಾವು ಹೇಳಬೇಕಲ್ಲ. ಮಾತಿನೊಳಗೆ ಇದು ಬಿಟ್ಟರೆ ಇನ್ನೇನಿರ್ತದೆ? ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲ ಯಾವುದಾದ್ರೂ ಒಂದು ಜಡವಾದ ವಸ್ತುಗಳ ಬಗ್ಗೆ ಹೇಳ್ತಾ ಇರ್ತೇವೆ. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವಸ್ತು, ಆ ವಸ್ತು ಹಾಗೂ ವ್ಯಕ್ತಿಗಳಲ್ಲಿರುವ ಎಲ್ಲ ಕ್ರಿಯೆಗಳು, ಎಲ್ಲ ಗುಣಧರ್ಮಗಳು ದೇವರ ಅಧೀನವಾದದ್ದರಿಂದ ನಾವು ಏನು ಮಾತಾಡಿದರೂ ಅದು ದೇವರ ಅಧೀನವಾದ ವಸ್ತುವಿನ ವರ್ಣನೆಯನ್ನೇ ನಾವು ಮಾಡಿರ್ತೇವೆ. ಅಂದಮೇಲೆ ಅದು ಒಂದರ್ಥದಲ್ಲಿ ದೇವರ ವರ್ಣನೆ ಸರಿ. ಬಹಳ ಚೆನ್ನಾಗಿದೆ ಪೆಂಡಾಲು ಅಂದರೆ ಪೆಂಡಾಲಿನ ವರ್ಣನೆ, ಅದು ದೇವರ ವರ್ಣನೆಯಲ್ಲ. ಅನುಸಂಧಾನ ಮಾಡಿದರೆ ಅದು ದೇವರ ವರ್ಣನೆಯೇ. ಆ ಹತ್ತಿ, ಅದರಿಂದ ಮಾಡಿದಂತಹ ಬಟ್ಟೆ, ಆ ಯಂತ್ರಗಳು, ಮಾಡಿದ ವ್ಯಕ್ತಿ, ಅವನ ಬುದ್ಧಿ, ಆ ಕೌಶಲ, ಈ ವಿಧವಾದಂತಹ ಒಂದು ಕಲಾ ಕೌಶಲವನ್ನ ವ್ಯಕ್ತಿಯಲ್ಲಿ ಕೊಟ್ಟಿದ್ದಾನೆ. ಆ ಯೋಗ್ಯತೆಯನ್ನ ಆ ವಸ್ತುಗಳಲ್ಲಿ, ಜಡ ಪದಾರ್ಥಗಳಲ್ಲಿ ಇಟ್ಟಿದ್ದಾನೆ ಅನ್ನೋದಕ್ಕಾಗಿ ಇಂತಹ ವಸ್ತು ನಿರ್ಮಾಣ ಆಗಿದೆ. ಹಾಗಾದರೆ ಅದೊಂದು ದೇವರ ವರ್ಣನೆಯೇ. ಸುಂದರವಾದಂತಹ ಕಲಾಕೌಶಲವನ್ನ ವ್ಯಕ್ತಿಗಳಲ್ಲಿ ಕೊಟ್ಟು ಆ ಎಲ್ಲ ವ್ಯಕ್ತಿಗಳಿಂದ ಅಂತಹ ವಸ್ತುಗಳನ್ನು, ಬಟ್ಟೆಗಳನ್ನು, ನಾನಾ ವಿಧವಾದ ಬಣ್ಣ ಬಣ್ಣದ ಬಟ್ಟೆಗಳನ್ನು ಜೋಡಿಸುವ ವಿವಿಧ ಕಲೆಗಳನ್ನು ಅವರಲ್ಲಿ ತುಂಬಿ ಅದನ್ನು ಮಾಡಿಸಿ ದೇವರು ಇದನ್ನು ಮಾಡಿಸಿದ್ದಾನೆ ಅಂತ ಅರ್ಥ. ಅದು ಪೆಂಡಾಲ್ ಚೆನ್ನಾಗಿದೆ ಅಂದರೆ ಅದು ದೇವರ ಅನೇಕ ಗುಣಗಳ ವರ್ಣನೆಯೇ. ಅದು ಅಂತಹ ಭಗವಂತನ ಗುಣಗಳ ವರ್ಣನೆಯೇ ನಾವು ಆಡುವ ಪ್ರತಿಯೊಂದು ಮಾತುಗಳು ಅಂತ ಚಿಂತನೆ ಮಾಡಿ ಅದು ಇನ್ನೂ ಒಂದು ತರಹದ ಸುಲಭ ಸಾಧನೆಯಾಗ್ತದೆ, ಸುಲಭ ದಾರಿ. ಅದಕ್ಕಾಗಿಯೇ ಜಗನ್ನಾಥದಾಸರು ಸುಲಭನೋ ಹರಿ ತನ್ನವರಿಗೆ ಅಂತ ಹೇಳಿದರು. ಅವರ ಆರಾಧನೆ ಇವತ್ತು ಭಗವಂತ ಅತ್ಯಂತ ಸುಲಭವಾಗಿ ನಮಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾನೆ. ಆದರೂ ನಾವು ಅವನ ಸ್ಮರಣೆಯನ್ನು ಮಾಡೋದಿಲ್ಲ. ಇಷ್ಟು ಸುಲಭ ಸಾಧನೆಗಳನ್ನು ಉಪಯೋಗಕ್ಕೆ ತೆಗೆದುಕೊಳ್ಳೋದಿಲ್ಲ. ಇದೇ ನಮ್ಮ ದೌರ್ಭಾಗ್ಯ ಅಂತಾರೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತಾರೆ. ಸುಲಭನೋ ಹರಿ, ಅನುಸಂಧಾನವನ್ನು ನಾವು ಶ್ರೀಮದಾಚಾರ್ಯರು ಹೇಳಿದ ರೀತಿಯಲ್ಲಿ, ಶಾಸ್ತ್ರಗಳು ತಿಳಿಸಿದ ರೀತಿಯಲ್ಲಿ ಮಾಡಿದರೆ ಅಷ್ಟು ಸುಲಭ ದೇವರು. ಇಷ್ಟು ಇನ್ನು ಉಳಿದವರು ಸುಲಭ ಅಲ್ಲ. ನಾವೇನು ನಿಮ್ಮ ಹೆಸರು ಪ್ರತ್ಯೇಕವಾಗಿ ಹೇಳೋದಿಲ್ಲ, ನಾವೇನೇನೋ ಮಾತಾಡ್ತಿರ್ತೇವೆ. ಈ ಮಾತುಗಳೇ ಎಲ್ಲ ನಿಮ್ಮ ಸ್ತೋತ್ರ ಅಂತ ನೀವು ತಿಳ್ಕೊಂಡು ನಮಗೆ ಅನುಗ್ರಹ ಮಾಡ್ರಿ ಅಂತ ಮತ್ತೊಬ್ಬರಿಗೆ ಹೇಳಿದರೆ, ಹೇಳೋ ಹೆಸರೇ ಅವ್ರಿಗೆ ಹೇಳಿದ್ರೆ ಸಿಟ್ಟು ಬರ್ತದೆ. ಇನ್ನು ನಿಮ್ಮ ಹೆಸರೇ ಹೇಳೋದಿಲ್ಲ, ಆದರೆ ನೀವೇ ಸಂತೋಷ ಪಡೆಯಿದ್ರೆ ಬೇರೆಯವರು ಯಾರಾದರೂ ಪಡ್ತಾರ? ಅಲ್ಲ, ಈ ಊರವರು ಪಡ್ಬೋದು, ಆದರೆ ಅಷ್ಟು ಸುಲಭ ಸಾಧ್ಯವೇ? ಮನುಷ್ಯನಿಗೆ ಸಾಧ್ಯ ಇಲ್ಲ. ಇದು ದೇವರಲ್ಲಿ ಇರುವಂತಹ ಗುಣ. ಇದು ಅಷ್ಟು ಸುಲಭ ದೇವರು. ನೀವೇನಾದರೂ ಮಾತಾಡಿಯಪ್ಪ, ಮನಸ್ಸಿನಲ್ಲಿ ಎಲ್ಲವೂ ಭಗವಂತನ ನಾಮಗಳು, ದೇವರ ಗುಣಗಳು ಅಂತ ಚಿಂತನೆ ಮಾಡಿ ಸಾಕು, ನಾನು ಅನುಗ್ರಹ ಮಾಡ್ತೇನೆ ಅಂತಂತಾನೆ. ವಚಾಂಸಿ ವೈಕುಂಠ ಗುಣಾನುವರ್ಣ. ಉಣ್ಣುವ ಊಟವೇ ದೇವರಿಗೆ ನೈವೇದ್ಯ ಅಂತ ಅನುಸಂಧಾನ ಮಾಡಿದರೆ ಅದಕ್ಕೂ ಫಲ ಕೊಡ್ತೇನೆ ಅಂತ ದೇವರಂತಾನೆ. ಇದನ್ನು ಬೇರೆಯವರು ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವರಲ್ಲಿರುವಂತಹ ಸ್ವಾತಂತ್ರ್ಯವೂ ಹೌದು, ಸರ್ವಾಂತರ್ಯಾಮಿತ್ವವೂ ಹೌದು, ಕಾರುಣ್ಯವೂ ಹೌದು. ಆದ್ದರಿಂದ ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಜೊತೆಗೆ ನಾವು ನೀವುಗಳಾಡುವಂತಹ ಮಾತುಗಳಷ್ಟೇ ಅಲ್ಲ, ವಚಾಂಸಿ ವೇದ ವಚಾಂಸಿ, ಎಲ್ಲ ವೇದದ ವಚನಗಳು, ಮಹಾಭಾರತ ರಾಮಾಯಣ ಭಾಗವತಾದಿ ವಚನಗಳು, ಸಕಲ ಸಚ್ಚಾಸ್ತ್ರಗಳು, ಎಲ್ಲ ವಚನಗಳು ವೈಕುಂಠ ಗುಣಾನುವರ್ಣನೆ ಇತಿ ಚಿಂತನೀಯಾನಿ. ಎಲ್ಲ ಮಾತುಗಳು ಭಗವಂತನ ಗುಣಗಳ ವರ್ಣನೆ ಮಾಡುವುದಕ್ಕೆ ಹೊರಟಿವೆ ಅಂತ ಚಿಂತನೆ ಮಾಡಬೇಕು. ಇದು ಮೋಕ್ಷ ಸಾಧನ. ಶ್ರೀಮದಾಚಾರ್ಯರು ಹೇಳುತ್ತಾರೆ, ವೇದಾಂಶ್ಚ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್ ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಚತೆ ನಾನ್ಯಥಾ ಕ್ವಚಿತ್. ಇಷ್ಟೆಲ್ಲ ಶಾಸ್ತ್ರಗಳು ಕೂಡ ಭಗವಂತನ ಮಹಿಮೆಯನ್ನೇ ಹೇಳುವುದಕ್ಕೆ ಹೊರಟಿವೆ ಎನ್ನುವ ಚಿಂತನವನ್ನು ಮಾಡಬೇಕಂತೆ. ಅದರಿಂದ ಮೋಕ್ಷವಾಗ್ತದೆ, ಇಲ್ಲದೇ ಇದ್ರೆ ಆಗೋದಿಲ್ಲ ಅಂತ. ಏನೇನೋ ಕಥೆಗಳನ್ನು ಹೇಳಿದ್ದಾರೆ ಪುರಾಣಗಳಲ್ಲಿ. ಅಲ್ಲಲ್ಲಿ ಕೃಷ್ಣನ ಕಥೆಯೂ ಬರ್ತದೆ, ರಾಮನ ಕಥೆಯೂ ಬರ್ತದೆ ಅಂತ ಹೀಗೆ ತಿಳ್ಕೋಬಾರದು. ಏನ್ ಕಥೆ ಹೇಳಿದರೂ ಅದು ರಾಮನ, ಕೃಷ್ಣನ, ಭಗವಂತನ ಮಹಿಮೆಯನ್ನು ಹೇಳೋದಕ್ಕೇನೆ. ಉಳಿದೆಲ್ಲ ಭಗವದ್ಭಕ್ತರ ಹಾಗೂ ಇನ್ನಿತರ ನಾನಾ ವಿಧವಾದ ವ್ಯಕ್ತಿಗಳ ಚರಿತ್ರೆಯನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಮುಖ್ಯವಾಗಿ ಎಲ್ಲದರ ಕೇಂದ್ರಬಿಂದು ಭಗವಂತನೇ. ಪ್ರತಿಯೊಂದು ಶಬ್ದಗಳು ಭಗವಂತನ ಮಹಿಮೆಯನ್ನು ತಿಳಿಸ್ತವೆ ಅಂತ ಅನುಸಂಧಾನವನ್ನಾದರೂ ಮಾಡಬೇಕು. ಎಲ್ಲ ಶಬ್ದಗಳ ಅರ್ಥವನ್ನು ಚಿಂತನೆ ಮಾಡಲಿಕ್ಕೆ ಪ್ರತ್ಯೇಕವಾಗಿ ನಮಗೆ ಯೋಗ್ಯತೆ ಇಲ್ಲದೆ ಇರಬಹುದು. ಆದರೆ ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಎಲ್ಲ ಮಾತುಗಳು ಭಗವಂತನ ಗುಣಗಳ ವರ್ಣನೆ ಮಾಡುವುದಕ್ಕಾಗಿವೆ. ಇಷ್ಟನ್ನಾದರೂ ನಾವು ಚಿಂತನೆ ಮಾಡೋದಕ್ಕೆ ಸಾಧ್ಯವಿದೆಯಲ್ಲ. ನೋಡ್ರಿ, ಎಷ್ಟು ಬಾರಿ ಜಗನ್ನಾಥದಾಸರ ಆ ಮಾತು ನಿಜವಾಗಿ ಸುಲಭನೋ ಹರಿ. ಇದು ಎಷ್ಟು ಸುಲಭ ಇದೆ. ಇಡೀ ವೇದಗಳನ್ನು ಓದೋದು ಬೇಕಾಗಿಲ್ಲ, ಮಹಾಭಾರತ ತಿರುವಿ ಹಾಕೋದು ಬೇಡ,
ರಾಮಾಯಣದ ಕಡೆಗೆ ನೋಡೋದು ಬೇಡ, ಭಾಗವತ ಕೇಳೋದು ಬೇಡ, ಏನು ಬೇಡ. ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಮಹಾಭಾರತ, ಭಾಗವತ, ರಾಮಾಯಣ, ವೇದಾದಿ ಸಕಲ ಸಚ್ಚಾಸ್ತ್ರಗಳು ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಕ್ಕೆ ಹೊರಟಿವೆ. ಇಷ್ಟು ತಿಳಿದ್ರೂ ಸಾಕು, ನಾನು ಅನುಗ್ರಹ ಮಾಡ್ತೇನೆ ಅಂತಾನೆ. ಹೆಚ್ಚೆಚ್ಚು ತಿಳಿದಾಗ ಅನುಗ್ರಹ ಹೆಚ್ಚು ಮಾಡ್ತಾನೆ, ಅದು ಬೇರೆ. ಸಾಮಾನ್ಯವಾಗಿ ಇಷ್ಟನ್ನಾದರೂ ತಿಳಿಯಿರಿ, ಜಾಸ್ತಿ ಏನು ಬೇಡ. ಸಂಧ್ಯಾವಂದನ ಮಾಡುವ ಪ್ರಸಂಗದಲ್ಲಿ ಸಂಧ್ಯಾವಂದನವನ್ನು ಮಾಡಿ ಅದರ ಅರ್ಥಾನುಸಂಧಾನ ಮಾಡಿಕೊಳ್ಳಿ, ಕೇಳಿ, ತಿಳಿಯಿರಿ, ಓದಿರಿ, ಬಹಳ ಸಂತೋಷ. ಕೊನೆ ಪಕ್ಷ ಅದೇ ಆಗದೇ ಇದ್ರೆ ಈ ಎಲ್ಲ ವೇದ ಮಂತ್ರಗಳು ಭಗವಂತನ ಗುಣಗಳನ್ನು ವರ್ಣನೆ ಮಾಡುತ್ತವೆ. ಇಷ್ಟು ತಿಳಿದರೂ ಕೂಡ ದೇವರ ಅನುಗ್ರಹ ಮಾಡ್ತಾನೆ. ಅದಕ್ಕಂತಾನೆ ಅಂಬರೀಷ, ಜಾಸ್ತಿ ಬೇಡಪ್ಪ, ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಎಲ್ಲಾ ಮಾತುಗಳು ಪರಮಾತ್ಮನ ಗುಣಗಳ ವರ್ಣನೆ ಮಾಡಲಿಕ್ಕೋಸ್ಕರ ಇವೆ ಅಂತ ಚಿಂತನೆ ಮಾಡಿ ಸಾಕು. ಅದನ್ನು ತಾನು ಮಾಡ್ತಾ ಇದ್ದಂತೆ. ಈ ರೀತಿಯ ಅನುಸಂಧಾನವನ್ನು ಮಾಡುವಂತಹ ಮಹಾನುಭಾವ. ನಾವಾಡುವ ಮಾತುಗಳು, ಜನರೆಲ್ಲ ಆಡುವ ಮಾತುಗಳು, ಪಶುಪಕ್ಷಿಗಳು ಮಾಡುವ ಧ್ವನಿಗಳು, ಸಮುದ್ರದ ಧ್ವನಿ, ಮೇಘದ ಧ್ವನಿ, ಪಾತ್ರೆಗಳ ಧ್ವನಿ, ಗೆಜ್ಜೆಯ ಧ್ವನಿ, ಇನ್ನಿತರ ಅನೇಕ ತರಹದ ಧ್ವನಿಗಳು ಜಗತ್ತಿನೊಳಗೆ ಏನೆಲ್ಲ ಇವೆ, ಅವುಗಳೆಲ್ಲವೂ ಕೂಡ ವೈಕುಂಠ ಗುಣಾನುವರ್ಣನೆ. ಧ್ವನ್ಯಾತ್ಮಕ ವರ್ಣಾತ್ಮಕವಾದ ಎಲ್ಲ ಶಬ್ದಗಳು ಭಗವಂತನ ಗುಣಗಳ ವರ್ಣನೆ ಮಾಡುವುದಕ್ಕಾಗಿ ಮೀಸಲಾಗಿವೆ ಅಂತನ್ನುವ ಚಿಂತನ ಇದು ಮನುಷ್ಯನ ಮನಸ್ಸಿನ ಏಕಾಗ್ರತೆಗೆ ಬಹಳ ದೊಡ್ಡದಾದ ಸಾಧನೆ. ಮನಸ್ಸಿನ ಆ ಏಕಾಗ್ರತೆಗೆ ಭಂಗವನ್ನು ತರುವ ಅನೇಕ ಸಾಧನಗಳಲ್ಲಿ ಒಂದು ದೊಡ್ಡದಾದ ಸಾಧನ ಅದು ಶಬ್ದ. ಏಕಾಗ್ರತೆಯನ್ನು ಭಂಗ ಮಾಡುವುದಕ್ಕೆ ಬಳಸುವ ಒಂದು ದೊಡ್ಡ ಅಸ್ತ್ರ ಅದು ಶಬ್ದ. ಆ ಎಲ್ಲ ಶಬ್ದಗಳು ದೇವರನ್ನೇ ಕೊಂಡಾಡುತ್ತವೆ ಅಂತ ನಮಗೆ ಅನುಸಂಧಾನ ಬರೋದಾಗಿದ್ದರೆ ನಮ್ಮ ದೇವರಲ್ಲಿರುವ ಏಕಾಗ್ರತೆಗೆ ಭಂಗ ಬರೋದೇ ಇಲ್ಲ. ಏನು ಶಬ್ದ ಆಡಿದರೂ ಮತ್ತೆ ಮನಸ್ಸು ದೇವರ ಕಡೆಗೇನೆ ಹೋಗ್ತದೆ. ರೇನ್ ಹಾರ್ವೆಸ್ಟಿಂಗ್ ಮಾಡಿರ್ತಾರಲ್ಲ, ಮನೆಯ ಮೇಲೆ ಎಲ್ಲಿಯೇ ನೀರು ಬಿದ್ದರೂ ಕೂಡ ಅದು ಸರಿಯಾಗಿ ಒಂದೇ ಕಡೆಗೆ ಬಂದು ಬೀಳಬೇಕು. ಯಾವ ನೀರು ವೇಸ್ಟ್ ಆಗಬಾರ್ದು. ಅದು ಕಿಟಕಿ ಮೇಲೆ ಬೀಳಬಹುದು, ಟೆರೆಸ್ ಮೇಲೆ ಬೀಳಬಹುದು, ಇನ್ನೆಲ್ಲಿಯೋ ಬೀಳಬಹುದು. ಎಲ್ಲಿ ಬಿದ್ದ ನೀರು ಕೂಡ ಅದು ಸುಮ್ಮನೆ ಹೋಗಿ ಗಟಾರಕ್ಕೆ ಹರಿದು ಹೋಗೋದೇ ಇದ್ದ ಹಾಗೆ ಒಂದು ಕಡೆಗೆ ಬಂದು ಗುಂಡಿಯಲ್ಲಿ ಬೀಳಬೇಕು, ಶುದ್ಧವಾದ ನೀರು ಉಳಿಬೇಕು. ಹಾಗೆ ಮಾಡ್ಕೊಂಡಿರ್ತಾರೋ ಇಲ್ವೋ? ಹೀಗಾಗಿ ಯಾವ ಕಡೆಗೆ ನೀರು ಬಿದ್ದರೂ ನಮಗೆ ಚಿಂತೆ ಇಲ್ಲ, ಯಾವ ಒಂದು ಹನಿಯೂ ವೇಸ್ಟ್ ಆಗೋದಿಲ್ಲ ಅಂತ ಒಂದು ಸಮಾಧಾನ. ಹಾಗೆ ಇಲ್ಲಿಯೂ ನಾವು ಈ ಶಬ್ದಗಳನ್ನು ಒಂದೇ ಕಡೆಗೆ ತರುವ ಪ್ರಯತ್ನ ಮಾಡಬೇಕು. ಆ ಶಬ್ದಗಳು ಏನನ್ನೇ ಹೇಳುವುದಕ್ಕಾಗಿ ಶಬ್ದಗಳನ್ನು ಬಳಸಲಿ, ಯಾವುದಕ್ಕಾಗಿ ಶಬ್ದಗಳ ವೃಷ್ಟಿಯಾಗಲಿ, ಆ ಶಬ್ದಗಳ ಮಳೆ ನಾನಾ ರೀತಿಯಿಂದ ಆದರೂ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ಕಾರ್ಯಗಳಿಗಾಗಿ ಶಬ್ದಗಳ ಮಳೆ ಸುರಿಯಬಹುದು. ಆ ಎಲ್ಲ ಶಬ್ದಗಳ ಮಳೆಯಿಂದ ಸುರಿದ ಶಬ್ದಗಳೆಂಬ ನೀರು ಬಂದು ಸೇರಬೇಕಾದದ್ದು ಎಲ್ಲಿ? ಭಗವಂತನ ಗುಣಗಳ ವರ್ಣನೆ ಮಾಡುವುದಕ್ಕಾಗಿ. ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಎಲ್ಲ ಶಬ್ದಗಳು ಭಗವಂತನನ್ನೇ ವರ್ಣನೆ ಮಾಡ್ತವೆ ಅಂತ ಚಿಂತನೆ ಮಾಡಿಬಿಟ್ರೆ ಯಾವ ಶಬ್ದಗಳೂ ವೇಸ್ಟ್ ಆಗಲಿಲ್ಲ. ಯಾವ ಶಬ್ದಗಳ ಬಳಕೆಯೂ ನಮ್ಮ ಮನಸ್ಸನ್ನು ದೇವರನ್ನು ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗಲಿಲ್ಲ. ಎಲ್ಲಿ ಸುತ್ತಾಡಿ ಬಂದರೂ ಮತ್ತೆ ದೇವರ ಹತ್ರನೇ ಬರುವಂತೆ ಆಯಿತು.